ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಶಿವ ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಇಂದಿನ ಒಂದು ವಿಡಿಯೋದಲ್ಲಿ ನಾವು ಬೆಳಗ್ಗೆ ತಾನೇ ನಡೆದಂತಹ ಪೇಪರ್ 1 ಪತ್ರಿಕೆಗೆ ಸಂಬಂಧಪಟ್ಟಂತ ಕರ್ನಾಟಕ ಟಿಇಟಿ ಎಕ್ಸಾಮ್ನ ಕೀ ಆನ್ಸರ್ ಅನ್ನು ನೋಡೋಣ. ಈಗಾಗಲೇ ನಾವು ಪೇಪರ್ 1 ಪತ್ರಿಕೆಗೆ ಸಂಬಂಧಪಟ್ಟಂತ ಕನ್ನಡ ಮತ್ತು ಇಂಗ್ಲಿಷ್ ಕೀ ಆನ್ಸರ್ ಅನ್ನು ನೋಡಿದ್ದೇವೆ. ಹಾಗೆಯೇ ಈ ವಿಡಿಯೋದಲ್ಲಿ ಉಳಿದಂತ ಎಲ್ಲ ಪ್ರಶ್ನೆಗಳ ಕೀ ಆನ್ಸರ್ ಅನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಹಾಗೇನೆ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ, ಹಾಗೇನೆ ಎಲ್ಲ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ಬನ್ನಿ ಕ್ವಶನ್ಸ್ ಕೀ ಆನ್ಸರ್ ಅನ್ನ ನೋಡ್ತಾ ಹೋಗೋಣ. 91ನೇ ಪ್ರಶ್ನೆಗೆ ಗಣಿತದಲ್ಲಿ ಕೀ ಆನ್ಸರ್ ಫಸ್ಟ್ ಆಪ್ಷನ್ ಸರಿಯಾಗುತ್ತೆ. ಇನ್ನು 92ನೇ ಪ್ರಶ್ನೆಗೆ ಆಪ್ಷನ್ಸ್ 2 ಸರಿಯಾಗುತ್ತೆ. ಇನ್ನು 93ನೇ ಪ್ರಶ್ನೆಗೆ ಆಪ್ಷನ್ಸ್ 3 ಸರಿಯಾಗುತ್ತೆ. 94ನೇ ಪ್ರಶ್ನೆಗೆ ಆಪ್ಷನ್ಸ್ 3 ಸರಿಯಾದಂತಹ ಉತ್ತರ ಆಗುತ್ತೆ. 95ನೇ ಪ್ರಶ್ನೆಗೆ ಆಪ್ಷನ್ಸ್ 2 ಸರಿಯಾದಂತಹ ಉತ್ತರ ಆಗುತ್ತೆ. ಇನ್ನು 96ನೇ ಪ್ರಶ್ನೆಗೆ ಆಪ್ಷನ್ಸ್ 4 ಸರಿಯಾದಂತಹ ಉತ್ತರ ಆಗುತ್ತೆ. 97ನೇ ಪ್ರಶ್ನೆಗೆ ಆಪ್ಷನ್ಸ್ 3 ಸರಿಯಾದಂತಹ ಉತ್ತರ ಆಗುತ್ತೆ. 98ನೇ ಪ್ರಶ್ನೆಗೆ ಆಪ್ಷನ್ಸ್ 2 ಸರಿಯಾದಂತಹ ಉತ್ತರ ಆಗುತ್ತೆ. 99ನೇ ಪ್ರಶ್ನೆಗೆ ಆಪ್ಷನ್ಸ್ 3 ಸರಿಯಾದಂತ ಉತ್ತರ ಆಗುತ್ತೆ. ಇನ್ನು 100ನೇ ಪ್ರಶ್ನೆಗೆ ಆಪ್ಷನ್ಸ್ 2 ಸರಿಯಾದಂತ ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನು 101ನೇ ಪ್ರಶ್ನೆಗೆ ಗಣಿತದಲ್ಲಿ ಆಪ್ಷನ್ಸ್ 4 ಚತುರ್ಥಕ ಅಂತಕ್ಕಂಥ ಸರಿಯಾದಂತ ಉತ್ತರ ಆಗುತ್ತೆ. ಇನ್ನು 102ನೇ ಪ್ರಶ್ನೆಗೆ ಆಪ್ಷನ್ಸ್ 3 130 ಡಿಗ್ರಿ ಸರಿಯಾದಂತ ಉತ್ತರ ಆಗುತ್ತೆ. ಇನ್ನು 103ನೇ ಪ್ರಶ್ನೆಗೆ ಆಪ್ಷನ್ಸ್ 5 ಅಂತಕ್ಕಂಥದ್ದು ಸರಿಯಾದಂತ ಉತ್ತರ ಆಗುತ್ತೆ. 104ನೇ ಪ್ರಶ್ನೆಗೆ 22 ಸೆಂಟಿಮೀಟರ್ ಸರಿಯಾದಂತ ಉತ್ತರ ಆಗುತ್ತೆ. 105ನೇ ಪ್ರಶ್ನೆಗೆ ಆಪ್ಷನ್ಸ್ 4 1 ಲಂಬಕೋನ ಸರಿಯಾದಂತ ಉತ್ತರ ಆಗುತ್ತೆ. 106ನೇ ಪ್ರಶ್ನೆಗೆ ಆಪ್ಷನ್ 2 AB = CD ಅಂತಕ್ಕಂಥ ಸರಿಯಾದಂತ ಉತ್ತರ ಆಗುತ್ತೆ. 107ನೇ ಪ್ರಶ್ನೆಗೆ ಆಪ್ಷನ್ಸ್ 2 6/11 ಸರಿಯಾದಂತ ಉತ್ತರ ಆಗುತ್ತೆ. ಇನ್ನು 108ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ಸ್ 2 60 ಸರಿಯಾದಂತ ಉತ್ತರ ಆಗುತ್ತೆ. ಇನ್ನು 109ನೇ ಪ್ರಶ್ನೆಗೆ ಆಪ್ಷನ್ಸ್ 1 2772 ಸೆಂಟಿಮೀಟರ್ ಸ್ಕ್ವೇರ್ ಅಂತಕ್ಕಂಥ ಸರಿಯಾದಂತ ಉತ್ತರ ಆಗುತ್ತೆ. ಇನ್ನು 110ನೇ ಪ್ರಶ್ನೆಗೆ 75 ಡಿಗ್ರಿ ಅಂತಕ್ಕಂಥ ಸರಿಯಾದಂತ ಉತ್ತರ ಆಗುತ್ತೆ. ಇನ್ನು 111ನೇ ಪ್ರಶ್ನೆಗೆ ಆಪ್ಷನ್ಸ್ 1 5/9 ಅಂತಕ್ಕಂಥ ಸರಿಯಾದಂತ ಉತ್ತರ ಆಗುತ್ತೆ. 112ನೇ ಪ್ರಶ್ನೆಗೆ ಆಪ್ಷನ್ಸ್ 1 8 ದ ರೈಟ್ ಆನ್ಸರ್ ಆಗುತ್ತೆ. 113ನೇ ಪ್ರಶ್ನೆಗೆ ಆಪ್ಷನ್ಸ್ 4 3 ಸೆಂಟಿಮೀಟರ್ ಸರಿಯಾದಂತ ಉತ್ತರ ಆಗುತ್ತೆ. 114ನೇ ಪ್ರಶ್ನೆ ಆಪ್ಷನ್ಸ್ 4 30 ಸೆಂಟಿಮೀಟರ್ ಸರಿಯಾದಂತ ಉತ್ತರ ಆಗುತ್ತೆ. 115ನೇ ಪ್ರಶ್ನೆಗೆ 80 ಅಂತಕ್ಕಂಥದ್ದು ಆಪ್ಷನ್ಸ್ 3 ಸರಿಯಾದಂತ ಉತ್ತರ ಆಗುತ್ತೆ. ಹಾಗೇನೆ 116ನೇ ಪ್ರಶ್ನೆ ಆಪ್ಷನ್ಸ್ 4 ತೆರೆದ ರೀತಿಯ ಪ್ರಶ್ನಾವಿಧ ಸರಿಯಾದಂತ ಉತ್ತರ ಆಗುತ್ತೆ. 117ನೇ ಪ್ರಶ್ನೆಗೆ ಪರಿಕಲ್ಪನೆ ಸರಿಯಾದಂತ ಉತ್ತರ ಆಗುತ್ತೆ. 118ನೇ ಪ್ರಶ್ನೆಗೆ ಆಪ್ಷನ್ಸ್ 3 ಅನುಗಮನ ವಿಧಾನ ಸರಿಯಾದಂತ ಉತ್ತರ ಆಗುತ್ತೆ. ಇನ್ನು 119ನೇ ಪ್ರಶ್ನೆಗೆ ಆಪ್ಷನ್ಸ್ 1 ತೊಡಗಿಸಿಕೊಳ್ಳುವಂತಹ ಹಂತ ಇದೆಯಲ್ಲ ಅದು ಸರಿಯಾದಂತ ಉತ್ತರ ಆಗುತ್ತೆ. ಇನ್ನು 120ನೇ ಪ್ರಶ್ನೆಗೆ ಪ್ರಾಥಮಿಕ ಹಂತದ ಗಣಿತ ಕಲಿಕೆಯಲ್ಲಿ ಸೇರಿಸಿರದ ಸಂಗತಿ ಯಾವುದು ಅಂತಂದ್ರೆ ಭಾಷಾ ಬೆಳವಣಿಗೆ ಸರಿಯಾದಂತ ಉತ್ತರ ಆಗುತ್ತೆ ನೋಡಿ ಸ್ನೇಹಿತರೆ. ಇನ್ನು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ರಾಸಾಯನಿಕ ಕ್ರಿಯೆ 121ನೇ ಪ್ರಶ್ನೆ ಸರಿಯಾದಂತ ಉತ್ತರ ಆಗುತ್ತೆ. ಇನ್ನು ಹಾಗೇನೆ ಬಲವು ಇದನ್ನು ಉಂಟು ಮಾಡುವುದಿಲ್ಲ ಅಂತ ಹೇಳಿದೆ. ಆಕಾರದಲ್ಲಿ ಬದಲಾವಣೆ ಸರಿಯಾದಂತ ಉತ್ತರ ಆಗುತ್ತೆ. ಇನ್ನು 123ನೇ ಪ್ರಶ್ನೆಗೆ ತೊಗಟೆ ಸರಿಯಾದಂತ ಉತ್ತರ ಆಗುತ್ತೆ. 124ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆವೃತ್ತಿ ಸರಿಯಾದಂತ ಉತ್ತರ ಆಗುತ್ತೆ. ಇನ್ನು 125ನೇ ಪ್ರಶ್ನೆಗೆ ಆಪ್ಷನ್ಸ್ 2 ಸರಿಯಾದಂತ ಉತ್ತರ ಆಗುತ್ತೆ. ಹಾಗೇನೆ 126ನೇ ಪ್ರಶ್ನೆಗೆ 100ರಷ್ಟು ಹೆಚ್ಚು ವಿನಾಶಕಾರಿ. 127ನೇ ಪ್ರಶ್ನೆಗೆ ಪ್ರಚನ ಶಕ್ತಿ ಸರಿಯಾದಂತ ಉತ್ತರ ಆಗುತ್ತೆ. ಇನ್ನು 128ನೇ ಪ್ರಶ್ನೆಗೆ ಬಲ ಅಥವಾ ಏಕಮಾನ ವಿಸ್ತೀರ್ಣ ಸರಿಯಾದಂತ ಉತ್ತರ ಆಗುತ್ತೆ. 129ನೇ ಪ್ರಶ್ನೆಗೆ SNS ಸರಿಯಾದಂತ ಉತ್ತರ ಆಗುತ್ತೆ. ಇನ್ನು 130ನೇ ಪ್ರಶ್ನೆಗೆ ಅಯೋಡಿನ್ ಸರಿಯಾದಂತ ಉತ್ತರ ಆಗುತ್ತೆ. ಇನ್ನು 131ನೇ ಪ್ರಶ್ನೆಗೆ ಆರ್ದ್ರತೆ ಸರಿಯಾದಂತ ಉತ್ತರ ಆಗುತ್ತೆ. 132ನೇ ಪ್ರಶ್ನೆಗೆ ಮಿಶ್ರಣ ಸರಿಯಾದಂತ ಉತ್ತರ ಆಗುತ್ತೆ. 133ನೇ ಪ್ರಶ್ನೆ ಪೆಟ್ರೋಲಿಯಂ ಸರಿಯಾದಂತ ಉತ್ತರ ಆಗುತ್ತೆ. 134ನೇ ಪ್ರಶ್ನೆಗೆ ಆಪ್ಷನ್ಸ್ 1 ಕಾಸ್ಟಿಕ್ ಸೋಡಾ ಸರಿಯಾದಂತ ಉತ್ತರ ಆಗುತ್ತೆ. 135ನೇ ಪ್ರಶ್ನೆಗೆ ಆಪ್ಷನ್ಸ್ 2 ಘನೀಕರಣ ಅಂತಕ್ಕಂಥ ಸರಿಯಾದಂತ ಉತ್ತರ ಆಗುತ್ತೆ. 136ನೇ ಪ್ರಶ್ನೆಗೆ ಆಪ್ಷನ್ಸ್ 2 ಕಾರ್ಬನ್ ಡೈಆಕ್ಸೈಡ್ ಸರಿಯಾದಂತ ಉತ್ತರ ಆಗುತ್ತೆ. 137ನೇ ಪ್ರಶ್ನೆಗೆ ಆಪ್ಷನ್ಸ್ 2 ಕಟ್ಟಿಗೆ, ಜೈವಿಕ ಅನಿಲ, ಪೆಟ್ರೋಲ್, LPG, ಹೈಡ್ರೋಜನ್ ಸರಿಯಾದಂತ ಉತ್ತರ ಆಗುತ್ತೆ. 138ನೇ ಪ್ರಶ್ನೆಗೆ ಆಕ್ಸಿಜನ್ ಸರಿಯಾದಂತ ಉತ್ತರ ಆಗುತ್ತೆ. ಹಾಗೇನೆ 139ನೇ ಪ್ರಶ್ನೆ ಬೇಳೆಕಾಳುಗಳು ಸರಿಯಾದಂತ ಉತ್ತರ ಆಗುತ್ತೆ. ಇನ್ನು 140ನೇ ಪ್ರಶ್ನೆ ನೀರು ಸರಿಯಾದಂತ ಉತ್ತರ ಆಗುತ್ತೆ. ಇನ್ನು 141ನೇ ಪ್ರಶ್ನೆ ಅಪಾಯಕ್ಕೊಳಗಾಗಬಲ್ಲ ಎಲ್ಲ ಪ್ರಾಣಿಗಳು ಮತ್ತು ಸಸ್ಯಗಳು ಕೆಂಪು ದತ್ತಾಂಶ ಪುಸ್ತಕ ಹೊಂದಿದಾಗ ಸರಿಯಾದಂತ ಉತ್ತರ. ಇನ್ನು 142ನೇ ಪ್ರಶ್ನೆ ಜಠರ ಸರಿಯಾದಂತ ಉತ್ತರ ಆಗುತ್ತೆ. 143ನೇ ಪ್ರಶ್ನೆ ಸರಿಯಾದಂತ ಉತ್ತರ ರೈಜೋಬಿಯಂ ಬ್ಯಾಕ್ಟೀರಿಯಾ ಕಂಡುಬರುವಂತಹ ಸಸ್ಯ ಕಡಲೆ ಗಿಡ ಆಗಿದೆ.
ಇನ್ನು 144ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಸ್ಪಾನ್ ಸರಿಯಾದಂತ ಉತ್ತರ ಆಗುತ್ತೆ. ಇನ್ನು ಹಾಗೇನೆ 145ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ಸ್ 1 ಆಗುತ್ತೆ. ಇನ್ನು 146ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಸ್ಥಳೀಯವಾಗಿ ಅನುಕೂಲವಾಗಿರುವಂತಹ ಸ್ಥಳಕ್ಕೆ ಭೇಟಿ ನೀಡತಕ್ಕಂಥದ್ದು ಸರಿಯಾದಂತ ಉತ್ತರ ಆಗುತ್ತೆ. 147ನೇ ಪ್ರಶ್ನೆ ವಿಷಾಧಾರಿತ ಸ್ವಭಾವ ಸರಿಯಾದಂತ ಉತ್ತರ ಆಗುತ್ತೆ. 148ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ 3 ಆಗುತ್ತೆ. ಹಾಗೇನೆ 149ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ 3 ಆಗುತ್ತೆ. ಇನ್ನು 150ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ಸ್ 1 ಆಗುತ್ತೆ. ಸ್ನೇಹಿತರೆ, ಸೈಕಾಲಜಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಆನ್ಸರ್ ಅನ್ನ ನೋಡ್ಬಿಡೋಣ. ನಿಮಿಷ. ಸೈಕಾಲಜಿ ಪ್ರಶ್ನೆಗಳು ನೋಡ್ಬಿಡೋಣ. 61ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ನೈತಿಕ ವಿಕಾಸ ಆಪ್ಷನ್ಸ್ 3. 62ನೇ ಪ್ರಶ್ನೆಗೆ ಬುದ್ಧಿ ಭಾಗಲಬ್ಧ ಸರಿಯಾದಂತ ಉತ್ತರ ಆಗುತ್ತೆ. ಇನ್ನು 63ನೇ ಪ್ರಶ್ನೆಗೆ ಆಪ್ಷನ್ಸ್ 1 ಆರಂಭಿಕ ಬಾಲ್ಯಾವಧಿ ಸರಿಯಾದಂತ ಉತ್ತರ. 64ನೇ ಪ್ರಶ್ನೆಗೆ ಆಪ್ಷನ್ಸ್ 2 ಬೌದ್ಧಿಕ ವಿಕಾಸ ಸರಿಯಾದಂತ ಉತ್ತರ. ಹಾಗೆಯೇ 65ನೇ ಪ್ರಶ್ನೆಗೆ ಆಪ್ಷನ್ಸ್ 4 ಸಿಗ್ಮಂಡ್ ಫ್ರಾಯ್ಡ್ ಸರಿಯಾದಂತ ಉತ್ತರ. 66ನೇ ಪ್ರಶ್ನೆಗೆ ತಾರುಣ್ಯ ವ್ಯವಸ್ಥೆ ಅಂತಕ್ಕಂಥ ಸರಿಯಾದಂತ ಉತ್ತರ ಆಗುತ್ತೆ. 67ನೇ ಪ್ರಶ್ನೆಗೆ ತಾರುಣ್ಯ ವ್ಯವಸ್ಥೆ ಆಪ್ಷನ್ಸ್ 3 ಸರಿಯಾದಂತ ಉತ್ತರ. 68ನೇ ಪ್ರಶ್ನೆಗೆ ವಿದ್ಯಾರ್ಥಿ ಕೇಂದ್ರಿತ ಸರಿಯಾದಂತ ಉತ್ತರ. 69ನೇ ಪ್ರಶ್ನೆಗೆ ಅಂತರ್ಮುಖಿ ಸರಿಯಾದಂತ ಉತ್ತರ ಆಗುತ್ತೆ. ಇನ್ನು 70ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ತಾರುಣ್ಯ ವ್ಯವಸ್ಥೆ ಸರಿಯಾದಂತ ಉತ್ತರ. 71ನೇ ಪ್ರಶ್ನೆಗೆ ಅಭ್ಯಾಸ ನಿಯಮ ಸರಿಯಾದಂತ ಉತ್ತರ. ಇನ್ನು 72ನೇ ಪ್ರಶ್ನೆಗೆ ರಕ್ತದ ಗುಂಪು ಅಂತಕ್ಕಂಥ ಸರಿಯಾದಂತ ಉತ್ತರ ಆಗುತ್ತೆ. ಇನ್ನು 73ನೇ ಪ್ರಶ್ನೆ ಇದು ಕಲಿಕೆಯ ವಲಯವಲ್ಲ ಮನೋಗತಿ ವಲಯ. ಇನ್ನು 74ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ದೃಷ್ಟಿ ಸವಾಲುಗಳುಳ್ಳ ಮಕ್ಕಳು. 75ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಸ್ನಾಯು ಮೋಟಾರ್ ಕಲಿಕೆ. 76ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಸರಣಿ ಕಲಿಕೆ. 77ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವುದು ಡಿಸ್ಲೆಕ್ಸಿಯಾ ಅಂತೇಳಿ ಅಕ್ಷರಗಳನ್ನು ಧರಿಸಿಕೊಳ್ಳುವುದರಿಂದ ಓದುವಾಗ ಕಷ್ಟವಾಗುವಂತಹ ಒಂದು ದೋಷ ಆಗಿದೆ. ಇದು ಕಲಿಕೆಯ ಬಗ್ಗೆ ಸರಿಯಲ್ಲದ ಹೇಳಿಕೆ ಯಾವುದು ಆಪ್ಷನ್ಸ್ 3 ಇದು ಶೈಕ್ಷಣಿಕ ಅನುಭವದಿಂದ ಮಾತ್ರ ಉಂಟಾಗುತ್ತದೆ. ಇನ್ನು 79ನೇ ಪ್ರಶ್ನೆ ಸರಿಯಾದಂತ ಉತ್ತರ ಲಿಂಗತ್ವ ಏಕರೂಪ. ಇನ್ನು 80ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಹಾವಭಾವ ಅಂತಕ್ಕಂಥ ಸರಿಯಾದಂತ ಉತ್ತರ ಆಗುತ್ತೆ. ಇನ್ನು 81ನೇ ಪ್ರಶ್ನೆಗೆ ಹಿಮ್ಮುಖ ಅವರೋಧ ಅಂತಕ್ಕಂಥ ಸರಿಯಾದಂತ ಉತ್ತರ. 82ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಸೃಷ್ಟಿಸುವಿಕೆ. 83ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ವೈಜ್ಞಾನಿಕ ಅಭಿಕ್ಷಮತೆ. 84ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಪೂರ್ವ ಸೂಚಕ ಮೌಲ್ಯಮಾಪನ. 85ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ರೂಪಣಾತ್ಮಕ ಮೌಲ್ಯಮಾಪನ. 86ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಅತಿ ಕಡಿಮೆ ಅವಧಿಗೆ ಅವಧಾನವನ್ನ ಹೊಂದಿರುತ್ತಾರೆ. ಇನ್ನು 87ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಪ್ರಾದೇಶಿಕ ಭಿನ್ನತೆಗಳು ಅಂತಕ್ಕಂಥ ಸರಿಯಾದಂತ ಉತ್ತರ ಆಗುತ್ತೆ. ಇನ್ನು 88ನೇ ಪ್ರಶ್ನೆ ಆಪ್ಷನ್ಸ್ 1 ಪ್ರದರ್ಶಿತ ಬೋಧನೋಪಕರಣಗಳಿಗೆ ಸರಿಯಾದಂತ ಉತ್ತರ ಆಗುತ್ತೆ. ಇನ್ನು 89ನೇ ಪ್ರಶ್ನೆ ಸರಿಯಾದಂತ ಉತ್ತರ 80 ಸರಿಯಾದಂತ ಉತ್ತರ ಆಗುತ್ತೆ. ಇನ್ನು 90ನೇ ಪ್ರಶ್ನೆ ಬುದ್ಧಿಶಕ್ತಿ ಅಂತಕ್ಕಂಥ ಸರಿಯಾದಂತ ಉತ್ತರ ಆಗುತ್ತೆ. ಆತ್ಮೀಯ ಸ್ನೇಹಿತರೆ, ಈಗಾಗಲೇ ನಾನು ಮೊದಲ ವಿಡಿಯೋದಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ನ ಕೀ ಆನ್ಸರ್ ಅನ್ನು ಕೊಟ್ಟಿದ್ದೀನಿ. ಹಾಗೇನೆ ಉಳಿದಿರತಕ್ಕಂಥ ಗಣಿತ, ಸೈಕಾಲಜಿ ಮತ್ತೆ ಪರಿಸರಕ್ಕೆ ಸಂಬಂಧಪಟ್ಟಂತ ಕೀ ಆನ್ಸರ್ ಗಳನ್ನ ಈ ವಿಡಿಯೋದಲ್ಲಿ ನೀಡಿದ್ದೀನಿ. ಹಾಗಾಗಿ ಸ್ನೇಹಿತರೆ, ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಎಲ್ಲ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೇನೆ ಎಲ್ಲ ವಿದ್ಯಾರ್ಥಿಗಳೊಂದಿಗೆ ಶೇರ್ ಮಾಡಿ. ಮತ್ತೆ ಪೇಪರ್ 2 ಪತ್ರಿಕೆಯ ಕೀ ಆನ್ಸರ್ ಒಂದಿಗೆ ಭೇಟಿಯಾಗೋಣ. ನಮಸ್ಕಾರಗಳು.